ಸ್ಥಳೀಯಾಡಳಿತ ಚುನಾವಣೆಯ ಎರಡನೇ ಹಂತದ ಮತದಾನ ಕಾಸರಗೋಡು ಸಹಿತ ಅತ್ಯುತ್ತರ ಕೇರಳದ 7 ಜಿಲ್ಲೆಗಳಲ್ಲಿ ಮತದಾನ ನಡೆಯುತ್ತಿದೆ. ಮೊದಲ 2.5 ತಾಸಿನಲ್ಲಿ 17% ಮತದಾನವಾಗಿದ್ದು, ಅಹಿತಕರ ಘಟನೆ ವರದಿಯಾಗಿಲ್ಲ. ಕೇರಳದ ಅತ್ಯುತ್ತರ ಕೇರಳದಿಂದ ಆರಂಭವಾಗುವ ಮೊದಲ ವಾರ್ಡ್ ಕಣ್ವತೀರ್ಥ ಮರಿಯಾಶ್ರಮ ಶಾಲೆಯಲ್ಲಿ ಬೆಳಗಿನಿಂದಲೇ ಉತ್ತಮ ರೀತಿಯಲ್ಲೇ ಮತದಾನ ಆರಂಭಗೊಂಡಿದ್ದು, ಮಂಜೇಶ್ವರ ಗ್ರಾಮ ಪಂಚಾಯತ್ನ ಕುಂಜತ್ತೂರು, ಉದ್ಯಾವರ, ಮಂಜೇಶ್ವರ ಸೇರಿದಂತೆ ಎಲ್ಲ 24 ವಾರ್ಡ್ಗಳಲ್ಲೂ ಯಾವುದೇ ಅಹಿತಕರ ಘಟನೆಗಳು ನಡೆದ ಬಗ್ಗೆ ವರದಿಯಾಗಿಲ್ಲ. ಕೆಲವೆಡೆ ಮತಯಂತ್ರ ಕೈಕೊಟ್ಟದ್ದಲ್ಲದೆ ಇನ್ನಿತರ ಸಮಸ್ಯೆ ತಲೆದೋರಿಲ್ಲ. ಜಿಲ್ಲಾ ಪಂಚಾಯತ್ನ ಬದಿಯಡ್ಕ ಡಿವಿಷನ್ ಎಡರಂಗದ ಅಭ್ಯರ್ಥಿ ಪ್ರಕಾಶ್ ಎಂಬುವರ ಕುಂದ್ಲಾಚಿಯ ಮನೆ ಸಮೀಪದ ತೋಟದಲ್ಲಿ ನಾಡಪಾಮ್ ಪತ್ತೆಯಾಗಿದೆ. 4 ನಾಡಪಾಮ್ ಪತ್ತೆಯಾಗಿದ್ದು, ಇದರಲ್ಲೊಂದು ಸಿಡಿದು ಸಾಕುನಾಯಿ ಸಾವನ್ನಪ್ಪಿದೆ. ಸ್ಥಳೀಯಾಡಳಿತ ಚುನಾವಣೆಯಂದೇ ಬೆಳಿಗ್ಗೆ ಅಭ್ಯರ್ಥಿಯ ಮನೆ ಪರಿಸರದಲ್ಲಿ ಬಾಂಬ್ ಪತ್ತೆಯಾದದ್ದು ಸುದ್ದಿ ಮಹತ್ವ ಪಡೆದಿದೆ. ಇದನ್ನ ಯಾರಾದ್ರೂ ತಂದಿರಿಸಿದ್ದಾರೋ ಅಥವಾ ಕಾಡು ಹಂದಿ ಉಪಟಳ ತಡೆಗೆ ಶೇಖರಿಸಿಟ್ಟಿದ್ದೋ ಎಂಬ ನಿಟ್ಟಿನಲ್ಲಿ ತನಿಖೆ ಆರಂಭಗೊಂಡಿದೆ. ಬದಿಯಡ್ಕ ಪೊಲೀಸರು ಬಾಂಬ್ ವಶಪಡಿಸಿ ವಿಚಾರಣೆ ಕೈಗೊಂಡಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.